ಸಿಗರೇಟ್ ಸೆಲ್ವಲ್ ಇದ್ದ ನೋಡು, ಹಿಡಿ ಅವನನ್ನ. ನಿಂತ್ಕೊಳ್ಳೋ ಮಗನೇ, ಓಡ್ತೀಯ? ಯಾಕೋ ಹಿಡಿತಾ ಇದ್ದೀರಾ? ಇವಾಗ ನನ್ನ ಹತ್ರ ಕಾಸಿಲ್ಲ, ಎಂಟ ಕಾಸಿಲ್ಲ, ಬಿಡ್ರಾ இப்போ யார என்கிட்ட காசு இல்ல, விடு என்ன இப்போ. எனக்கு என்ன புடிச்சுன்னு இருக்கு சேகானா, என்ன விட சொல்லு. ஏ ஆனா என்கிட்ட இப்போ காசு இல்லண்ணா, ஆனா என்கிட்ட இப்போ இல்லண்ணா, விடுண்ணா. என்கிட்ட ದುಡ್ಡು ತಗೊಳ್ಬೇಕಾದ್ರೆ ಗೊತ್ತಾಗ್ಲಿಲ್ವಾ? ದುಡ್ಡು ತಗೊಳ್ಬೇಕಾದ್ರೆ ಗೊತ್ತಾಗ್ಲಿಲ್ವಾ ನಿಂಗೆ? ಪ್ಯಾವರ್ಸಿ ಇಲ್ಲ, ಎನ್கிட்ட இருக்குல்ல. ತಗೊಳ್ಬೇಕಾದ್ರೆ ಗೊತ್ತಾಗ್ಲಿಲ್ವಾ? என்கிட்ட இருக்குல்லண்ணா. அவா என்ன விட்டு ಕೊಡ್ತಾರೆ. ಕೊಟ್ಟ ದುಡ್ಡು ವಾಪಸ್ ಕೊಡ್ತಾರೆ, ಕೊಂದಾಗ್ತಾನೆ ಕೋಳಿ ಮಗನೇ. ಅದೇ ಶಾಲೆ ಇಲ್ಲ ನಿಮ್ಗೆ? ಹೋಗ್ರ ಶಾಲೆಗೆ. ನೆಕ್ಸ್ಟ್ ಸ್ಟೆಪ್ ತಗೊಳ್ಳೋ ಟೈಮ್ ಆಯ್ತು. ಕಂಡಪಟ್ಟೆ ಸೆಕೆ ಮಾರೆ. ಸಿಗರೇಟ್ ಕುಡಿಲಿಕ್ಕೆ ಅಂತಾರು ಮಾಡ. ಸಾಕಾಯ್ತು ಮಾರೆ. ಶೇಖು ಬಾಸ್ ಏನಾದರೂ ಕುಡಿಯೋಕ್ಕೆ ಮಾಡು ಅಂತ ಹೇಳಿದ್ರು. ಏನು ಮಾಡಲಿ? ಬಾದಾಮಿ ಮಿಲ್ಕ್ ಶೇಕ್ ಮಾಡ್ತೀನಿ. ಹಾಲು, ಬಾದಾಮಿ ಪೌಡರ್, ಶೇಕ್ 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 ಶೇಕು ಬಾಸ್ಗೆ ಮಿಲ್ಕ್ ಶೇಕ್, ಶೇಕು ಬಾಸ್ಗೆ ಮಿಲ್ಕ್ ಶೇಕ್. ಸಖತ್ತಾಗಿದೆ. ಇದನ್ನೇ ಒಂದು ತಿಂಗಳು ಕುಡಿದ್ಬಿಟ್ರೆ ಬೆಳ್ಳಗಾಗ್ಬಿಡ್ತೀನಿ. ಶೇಕು ಬಾಸ್ಗೂ ಕೊಡೋಣ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ, ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ರೆಡಿಯಾ ಮಾರೆ? ಎಂತ ಮಾಡಿದ್ದೆ? ಸ್ಪೆಷಲ್ ಬಾದಾಮಿ ಮಿಲ್ಕ್ ಶೇಕ್. ಓಹೋ, ನೀನು ಬೆಳ್ಳಗಾಗ್ಲಿಕ್ಕಾ? ಹಾಂ. ಫಸ್ಟ್ ಕ್ಲಾಸ್ ಆಗಿದೆ ಮಾರೆ ನಿಂದೊಂದು ಬಾದಾಮ್ ಮಿಲ್ಕ್ ಶೇಕ್. ನಿನ್ನ ಕೈ ರುಚಿ ಅಂದರೆ ಎಂಥ ಕೈ ರುಚಿ ಮಾರೆ. ಇನ್ನು ಯಾವ್ದಾದ್ರು ಉಡುಪಿ ಹೋಟೆಲ್ ಕೆಲ್ಸಕ್ಕೆ ಸೇರ್ಬೇಕಿತ್ತು ನೋಡು. ಹಾಂ ಹಾಂ. ಅಯ್ಯಬ್ಬ, ಸ್ವಲ್ಪ ತಂಪಾಯಿತು ಈಗ. ಯಾವನೋ ಒಂದು ಚಟ್ಟಿ ಅಣ್ಣ ಬೇರೆ ಮಂಗ್ಳೂರು ಬಜ್ಜಿ ತಿನ್ನಕ್ಕೆ ಹೇಳ್ತಾರೆ. ನಾನು ನೋಡ್ರೆ ಚಿಕನ್ ತಿನ್ಬೇಕು ಅನಿಸ್ತೈತೆ. ಯಾವಾಗ ಬರ್ತಾನಪ್ಪ ಇವನು? ಅಯ್ಯೋ, ಇಲ್ಲೆಲ್ಲ ಮೀನು ಸಾರು ಸಿಗುತ್ತೆ ಅಂತ ಇದ್ರು, ವಾಸನೆ ಬರೋ ಬರ್ತಾಯಿದೆ. ಏನು ಮಾಡೋದು? ಆ ಕೆಲಸ ಆದಮೇಲೆ ಆಮೇಲೆ ನೋಡೋಣ. ಓಹ್, ಯಾರೋ ಬಂದರು.
ನಮಸ್ಕಾರ ಅಣ್ಣ. ಓ ಫುಲ್ ಕ್ಯಾಶು, ಹೆವ್ಯಾಗಿ ತಿನ್ಕೊಂಡು ಹೋಗ್ಬೋದು ಅಣ್ಣ. ಕ್ಯಾಶು, ತಿಂಡಿ, ಹಿಂಗೆ ಜೀವನ ಆನಂದಮಯ. ಥೂ, ಇದು ಸೇದದು ಎಷ್ಟು ಬಿಡೋಣ ಅಂತಂದ್ರೂ ಬಿಡೋಕ್ಕೆ ಆಗ್ತಾಯಿಲ್ಲ. ಹಲೋ ಗಾಯ್ಸ್. ಮಲ್ಗಿಲ್ವೇನೋ ಅಲ್ಲಿ? ಓಕೆ ಓಕೆ. ಹೇ ಬೈ ದ ವೇ, ವೇರ್ ಇಸ್ ಡುಮ್ಮಾ? ಏ ತಿಕ್ಲಾ, ಅವನು ನೆನ್ನೆನೆ ಹೋಗಿಲ್ವಾ ಮಂಗಳೂರಿಗೆ? ಓಕೆ ಓಕೆ, ಗಾಟ್ ಇಟ್ ಗಾಟ್ ಇಟ್. ಬೈ ದ ವೇ ಸಿಗರೇಟ್, ಐ ವಾಂಟ್ ಟು ಆಸ್ಕ್ ಯು ಸಮಥಿಂಗ್. ವಾಟ್ಸ್ ಯುವರ್ ರಿಯಲ್ ನೇಮ್? ಸೀನಾ ಅಲಿಯಾಸ್ ಸಿಗರೇಟ್. Sina, why are you wasting your time with this guy? ಏಯ್, ಏನೋ ಗೊತ್ತು ನಿನಗೆ ನಮ್ಮ ಬಗ್ಗೆ, ನಮ್ಮ ಬಾಸ್ ಬಗ್ಗೆ? Okay, pa, tell me. I will also listen. ನಿಂಗೆ ಯಾಕೋ ಬೇಕು ಅವೆಲ್ಲ? ಹೋಗೋ. Tell, pa. I will also listen. ಸರಿ, ಇಷ್ಟು ಕೇಳ್ತಾ ಇದೆಯಲ್ಲ ಅಂತ ಹೇಳ್ತೀನಿ. ಮೂವಿಲಿ ಆ್ಯಕ್ಟಿಂಗ್ ಮಾಡಬೇಕು ಅಂತ ನಾನಿಲ್ಲಿಗೆ ಬಂದಿದ್ದು. ಗಾಂಧಿನಗರದಲ್ಲಿ ಪ್ರತಿಯೊಂದು ರಸ್ತೆನ ಬಿಡದೆ ತಿರುಗಾಡಿದ್ದೀನಿ. ನಂತರನೇ ಅವಕಾಶಕ್ಕೆ ಅಂತ ಹುಡುಕಾಡ್ತಿದ್ದ ದಡಿಮ ಮತ್ತು ಶೇಖು ಬಾಸ್ ನನಗೆ ಸಿಕ್ಕಿದ್ದು. ನಾವು 3 ಜನ ಅಲ್ದಾಡದೆ ಇದ್ದ ರಸ್ತೆನೇ ಇಲ್ಲ. ಸಣ್ಣ ಪುಟ್ಟ ರೋಲ್ ಸಿಗ್ತಾ ಇತ್ತು, ಆದರೆ ದುಡ್ಡು ಸಾಕಾಗ್ತಾ ಇರಲಿಲ್ಲ. ಒಂದಲ್ಲ ಒಂದಿನ ನಮಗೂ ಒಂದು ಒಳ್ಳೆ ಅವಕಾಶ ಸಿಗತ್ತೆ ಅಂತ ಕಾದಿದ್ದೇ ಆಯಿತು. ಬೇರೆ ಏನೂ ಆಗಿಲ್ಲ. ಎಂತದ ಕೊಯ್ಯ ಕೊಯ್ಯ ಅಂತ ಮಲಗ್ಲಿಕ್ಕೆ ಇಷ್ಟಪಡುದಿಲ್ಲ. ಸಾವ್ ನಿಂದು ಅಣ್ಣ. ಹಾಂ, ನಮ್ಮ ಬಗ್ಗೆ ಕೇಳ್ತಾ ಇದ್ದ. ಅದೇ ನಮ್ಮ 3 ಜನದ ವಿಷಯ. ಎಂತಕ್ಕಂತೆ ಆ ಮರ್ಲನಿಗೆ? ಏನೋ ಗೊತ್ತಿಲ್ಲ, ಆದರೂ ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಂಥ ಪ್ರಶ್ನೆ? ಯಾವಾಗಲೂ ನೀವು ಉಡುಪಿ ಅಂತ ಹೇಳಿದ ಅಷ್ಟೇ ನೆನಪು, ಆದರೆ ನಿಮ್ಮ ಬಗ್ಗೆ ಏನೂ ಬೇರೆ ಹೇಳಲೇ ಇಲ್ವಲ್ಲ? ಎಂತಕ್ಕೆ ಮರೆ ಈಗ ಅದೆಲ್ಲ ಬೇಕಾ? ಹೇಳಿ ಅಣ್ಣ, ಕೇಳಬೇಕು ಅಂತ ಆಸೆ. ಉಡುಪಿ ಹತ್ತಿರ ಕಾಪು ಅಂತ ಪುಟ್ಟ ಊರು ನಮ್ಮದು. ಅಪ್ಪ ಅಮ್ಮ ಇರುವವರೆಗೆ ಅಲ್ಲಿಯೇ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡಿದ್ದೆ. ಸಣ್ಣಲ್ಲಿನಿಂದ ಯಕ್ಷಗಾನ, ನಾಟಕ ಅಂದರೆ ಭಯಂಕರ ಇಷ್ಟ. ಆದರೆ ಸಿನಿಮಾ ಅಂದರೆ ಇನ್ನೂ ಮರ್ಲು. ಎಂತಾದರೂ ಮಾಡಿ ಸಿನಿಮಾದಲ್ಲಿ ಒಂದು ಪಾರ್ಟ್ ಮಾಡಬೇಕಂತ ಭಾರಿ ಆಸೆ ಇತ್ತು. ಅಪ್ಪ ಅಮ್ಮ ತೀರಿಕೊಂಡ ನಂತರ ತಂಗಿಗೆ ಹಾಸ್ಟೆಲ್ ಸೇರಿಸಿ ನಾನು ಬೆಂಗಳೂರು ಬಸ್ ಹತ್ತಿಬಿಟ್ಟೆ. ಇಲ್ಲಿ ಬಂದ ಮೇಲೆ ಎಂತ ನಡೀತಂತ ನಿಂಗೆಲ್ಲ ಗೊತ್ತುಂಟಲ್ಲ, ನಾ ಇನ್ನೆಂತ ಹೇಳೋದು. What next? How you become Don? ಒಂದು ಕಡೆ ಹತಾಶೆ, ಇನ್ನೊಂದು ಕಡೆ ಹಸಿವು ಮಾತ್ರ ನಮ್ಮ ಜೀವನದಲ್ಲಿ ಇದ್ದದ್ದು. ಆವತ್ತು ಒಂದು ರಾತ್ರಿ ನನಗೆ ಈ ಗನ್ ಸಿಕ್ಕಿತು. ಆವತ್ತೇ ನಾವೆಲ್ಲ ನಿರ್ಧಾರ ಮಾಡಿದ್ದು, ಸಿನಿಮಾದಲ್ಲಿ ಒಳ್ಳೆ ಪಾತ್ರ ಇಲ್ಲದಿದ್ರೆ ಎಂತಾಯಿತು, ನಿಜ ಜೀವನದಲ್ಲಿ ವಿಲ್ಲನ್ ಪಾತ್ರ ಮಾಡುವ ಅಂತ. ನಮ್ಮ ಜೀವನದ ಬಣ್ಣವೇ ಬದಲಾಯಿತು. ಈ ಗನ್ ನಮಗೆ ಅನ್ನ ಕೊಟ್ಟಿತು. ಹಾಗೆ ಈ ಶೇಖರ್ ಡಾನ್ ಶೇಖು ಆದದ್ದು.
ಒಂದಿನ ಇಡೀ ಊರನ್ನು ಆಳ್ತಾನೆ, ನೋಡ್ತಾ ಇರು. ಅಣ್ಣ ಡೀಲ್ ಓಕೆ ಆಯಿತು ಅಣ್ಣ. ಫುಲ್ ಕಾಸು, ಇವತ್ತಿಂದ ಫುಲ್ ಮಜಾ. ಫುಲ್ಲು ಅಣ್ಣ ಕಾಸು. ಇವತ್ತಿಂದ ಫುಲ್ ಮಜಾ. ಇವತ್ತಿಂದ ಫುಲ್ ಮಜಾ. ಇವತ್ತಿಂದ ಫುಲ್ ಮಜಾ. ಹಾಂ, ಸ್ಕ್ರೀನ್ ಪ್ಲೇ ಆಲ್ಮೋಸ್ಟ್ ರೆಡಿ ಆಗಿದೆ. ಕ್ಲೈಮ್ಯಾಕ್ಸ್ ಅಷ್ಟೇ ಬಾಕಿ. ಅದು ಮುಗ್ದಿದ ತಕ್ಷಣ ಬರ್ತೀನಿ. ಅಲ್ಲ, ಇವನಿಗೆ ಮಂಡಪಟ್ಟ, ನಮಗೆ ಮಂಡಪಟ್ಟ. ಸರಿ ಇದ್ರು ಸಹ ಆಟ ಆಡ್ತಿದ್ದ ನಮ್ಮ ಮಕ್ಕಳಿಗೆ. ಅಯ್ಯೋ ಕಳ್ಳನ ಮಗ ಸ್ಪೂನ್ ಇಟ್ಕೊಂಡು ಯಾಮಾರಿಸ್ಬಿಟ್ಟ. ಹಾಂ, ಏಯ್ ಹಿಡಿದ್ರ ಅವನ್ನ. ಆಯ್ತ ಮಗ. ಹೌದಾ? ಈಗ ಕೊಡ್ತಾರೋ ನಮ್ಮಣ್ಣ ನಿಂಗೆ ಬಿಸಿ ಬಿಸಿ ಕಜ್ಜಾಯ. ಅಣ್ಣ 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 ಎಲ್ಲ ಹೇಳ್ತೀನಿ ಅಣ್ಣ. ಅಣ್ಣ ಅಣ್ಣ ಅಂತ ಮಂಗ ಮಾಡ್ದ ನಮ್ಮನ್ನ. ಎಲ್ಲ ಹೇಳ್ತೀನಿ ಅಣ್ಣ. ಮಂಗ ಮಾಡ್ದ, ಮಂಗ ಮಾಡ್ದ. ಹಾಂ, ಎಂತ ಮಂಗ ಮಾಡ್ದ? ಹಾಂ, ಅಣ್ಣ ಮಂಗ ಮಾಡ್ದ ನಮ್ಮನ್ನ. ಯಾವರ್ಸಿ ಹಾಂ ಮಂಗ ಅಂತ ಎಣಿಸಿದೆ ನಮ್ಮನ್ನ. ಮಂಗ ಅಂತ ಎಣಿಸಿದ್ಯಾ? ಯಾವರ್ಸಿ ಮರಲ ಅಂತ ಎಣಿಸಿದೆ ನಮಗೆ. ಕೊಡ ಇಲ್ಲಿ. ಹಾಂ, ಎಂತ ಎಣಿಸಿದ್ದೀನಿ ನಮ್ಮನ್ನ? ಎಂತ ಅಂತ ಎಣಿಸಿದ್ಯಾ? ಯಾವರ್ಸಿ ಚಿತ್ರಾನ್ನ ಇವಾಗ ನೋಡಿ ಏನು ಕೊಡ್ತೀನಿ. ತಗೊಳ ಒಡೆ, ತಗೋ ಇನ್ನೊಂದು. ಕಥೆಯಲ್ಲಿ ಮುಂದೆ ಹೋದ್ರೆ ಅಂತ ಕಾಣ್ತದೆ. ಇದು ಯಾರು ಬರೆದ ಕಥೆಯೋ, ನಿನಗಾಗಿ ಬಂದ ವ್ಯಥೆಯೋ. ಯಾರ ನಿನ್ನನ್ನು ಕಳಿಸಿದ್ದು? ಅಣ್ಣ ಯಾರೂ ಕಳಿಸಿಲ್ಲ ಅಣ್ಣ. ನಾನು ಹೇಳೋದು ಸ್ವಲ್ಪ ಕೇಳಿ ಅಣ್ಣ. ಕೊಲ್ತೇನೆ ಮಗ್ಗ ನಿನ್ನ ಇವತ್ತೇ. ಅಣ್ಣ ಬೇಡ ಅಣ್ಣ, ಎಲ್ಲ ಹೇಳ್ತೀನಿ ಅಣ್ಣ. ಒಂದೇ ಒಂದು ಚಾನ್ಸ್ ಕೊಡಿ ಅಣ್ಣ. ಅಣ್ಣ ಇಷ್ಟೊಂದು ಕೇಳ್ಕೊತವನೆ, ಒಂದು ಚಾನ್ಸ್ ಕೊಟ್ಟು ನೋಡೋಣ ಅಲ್ವಾ? ಸಾಯುವ ಮುಂಚೆ ಎಂತಾದರೂ ಹೇಳಿಕ್ಕಿದ್ರೆ ಹೇಳಿ ಸಾಯಿ. ಅಣ್ಣ ನಾನು IT ಕಂಪ್ನಿಲಿ ಕೆಲಸ ಮಾಡ್ತಿದ್ದೆ. ನನಗೆ ಸಿನಿಮಾ ಅಂದರೆ ತುಂಬ ಇಷ್ಟ. ಅದಕ್ಕೆ IT ಕೆಲಸ ಬಿಟ್ಟು ಸಿನಿಮಾ ಮಾಡೋಣ ಅಂತ ಕತೆ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ ಟೈಮಲ್ಲೇ ನೀವು ನನ್ನ ಕಿಡ್ನಾಪ್ ಮಾಡಿದ್ರಿ. ಮೊದಲು ನಾನು ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡಿದೆ, ಆದರೆ ನಾನು ಶೇಖು, ಡಾನ್ ಶೇಖು.
ಕಿಡ್ನ್ಯಾಪಿಂಗ್ ಮಾಡೋದು ನನ್ನ ಕೆಲಸ. ದುಡ್ಡು ಬೇಕು ನನಗೆ. ದುಡ್ಡು ಕೊಡು, ನಿನ್ನ ಬಿಟ್ಬಿಡ್ತೇವೆ. ನಿಮ್ಮನ್ನೆಲ್ಲ ಅಬ್ಸರ್ವ್ ಮಾಡಾದ್ಮೇಲೆ ನಿಮ್ಮ ಕಥೆನೇ ಯಾಕೆ ನಾನು ಡೆವಲಪ್ ಮಾಡಬಾರ್ದು ಅಂತ ಅಂದ್ಕೊಂಡು ನಾನು ಶೇಖು, ಡಾನ್ ಶೇಖು. ಕಿಡ್ನ್ಯಾಪಿಂಗ್ ಮಾಡುವುದು ನನ್ನ ಕೆಲಸ. ಹುಚ್ಚನಂಗೆ ನಟನೆ ಮಾಡ್ತಾ ನಿಮ್ಮ ಜೊತೆನೇ ಉಳ್ಕೊಂಡೆ. ಆಗ ಗಾಂಧಿನಗರಕ್ಕೆ ಬಣ್ಣ ಹಚ್ಬೇಕು ಅಂತ ಬಂದ ನೀವು ಹಾಗೆ ಈ ಶೇಖರ್ ಡಾನ್ ಶೇಖು ಆದದ್ದು. ಡಾನ್ ಆದ್ರಿ ಅಂತ ಕೇಳಿ ಹಾಂ, ಈ ಕಥೆನೇ ನಾನು ಡೈರೆಕ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ. ಆಗಲೇ ಅಣ್ಣ ನಿಮ್ಮನ್ನೆಲ್ಲ ಅಬ್ಸರ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಕತೆನೂ ಮುಗಿಸಿದ್ದೆ. ನಿಮ್ಮ ಕತೆಗೆ ನೀವೇ ಬಣ್ಣ ಹಚ್ಚಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅಂದ್ಕೊಂಡು ಇದನ್ನೆಲ್ಲ ನಿಮ್ಗೆ ಹೇಳೋ ಅಷ್ಟರಲ್ಲಿ ಈ ಥರ ಆಗೋಯ್ತು. ಕಟ್! ಕಥೆಯಲ್ಲಿ ಮತ್ತೆ ಮುಂದೆ ಹೋದ್ರಿ ಅಂತ ಕಾಣ್ತದೆ. ಅಣ್ಣ, ಹ್ಞೂ, ನಾವು ಇಲ್ಲಿಗೆ ಬಣ್ಣ ಹಚ್ಚಬೇಕು ಅಂತಲೇ ಬಂದಿದ್ದು ಅಲ್ವಾ? ಮತ್ತೆ ಬಣ್ಣ ಹಚ್ಚೋಣ ಅಣ್ಣ. ಸಿನಿಮಾ ನಮ್ಗೆ ಎಂತ ಕೊಟ್ಟಿದ? ಅನ್ನ ನೀರು ಕೊಟ್ಟಿದ. ಆದರೆ ನಾವು ಹಿಡಿದ ವೃತ್ತಿ ನಮ್ಮನ್ನು ಕಾಪಾಡ್ತಾ ಉಂಟು. ಮತ್ತೆ ಬಣ್ಣ ಹಚ್ಚಲಿಕ್ಕೆಲ್ಲ ಆಗೋದಿಲ್ಲ. ಅಣ್ಣ, ನೀವು ನನ್ನ ಹೀರೋ ಅಣ್ಣ. ಅವಕಾಶ ತಾನಾಗಿ ತಾನೇ ಹುಡ್ಕೊಂಬಂದಿದೆ. ಪ್ಲೀಸ್ ಅಣ್ಣ, ಮಾಡೋಣ. ಪ್ಲೀಸ್ ಅಣ್ಣ, ನನ್ನ ಮೇಲೆ ಆಣೆ ಅಣ್ಣ. ಪ್ಲೀಸ್ ಅಣ್ಣ. ಆಯ್ತು, ಸಾಕು ಸಾಕು, ಹೋಗಚ್ಚಿ. ಏನೋ ನೀವಿಬ್ಬರು ಹೇಳಿದಿರ ಅಂತ ಹೇಳಿ ನಾನು ಸಹ ಒಪ್ತಾ ಇದ್ದೇನೆ. ಯಾವಾಗಿಂದ ಶೂಟಿಂಗ್ ಡೈರೆಕ್ಟ್ರೇ? ಅಣ್ಣ, ದುಡ್ಡು ಸಿಕ್ಕಿದ ತಕ್ಷಣ ಶೂಟಿಂಗ್ ಸ್ಟಾರ್ಟ್ ಮಾಡ್ತೀವಿ ಅಣ್ಣ. ಎದಡಿಮಾ, ತಗೊಂಬಾರ ದುಡ್ಡು. ಡೈರೆಕ್ಟ್ರೇ, ಹಾಂ ಬಾಸ್. ಎಂತ ನೆಕ್ಸ್ಟ್ ಸೀನು? ನೆಕ್ಸ್ಟ್ ಸೀನು ಹಾಂ, ಎಂತ ಎಂತ ಹೇಳಿ. ಇದ್ದಿದ್ದ ದುಡ್ಡೆಲ್ಲ ಖಾಲಿ ಆಗೋಯ್ತು. ಎದಡಿಮಾ, ಸಿಗರೇಟ್. ಅಣ್ಣ, ನೆಕ್ಸ್ಟ್ ಸೀನ್ ತೆಗಿಲಿಕ್ಕೆ ದುಡ್ಡಿಲ್ಲ ಅಂತೆ. ಏನಣ್ಣ ಮಾಡೋದು ಇವಾಗ? ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ, ಇದು ಬೇಟೆಯಾಡುವ ಸಮಯ.